ಹಲೋ ಫ್ರೆಂಡ್ಸ್, ಇವತ್ತು ನಾವು ಗೋಧಿ ಹುಗ್ಗಿಯನ್ನು ಮಾಡೋಣ ಅಂತ. ಶಿವರಾತ್ರಿಗೆ ಇದು ಒಂದು ಸ್ಪೆಷಲ್ ಆದಂಥ ಡಿಶ್. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಮಾಡ್ತಾರೆ. ಇದಕ್ಕೆ ಬೇಕಾದಂತಹ ಒಂದು ಏನೇನು ಬೇಕಾದ ಸಾಮಗ್ರಿಗಳಂತಂದ್ರೆ ಗೋಧಿ. ಇವು ಕುಟ್ಟಿದ ಗೋಧಿ ಅಂತಂದ್ರೆ ಎಲ್ಲ ಒಂದು ಕಿರಾಣಿ ಅಂಗಡಿಯಲ್ಲಿ ಸಿಗ್ತಾವೆ. ಈ ಗೋಧಿಯನ್ನು ತಗೋಬೇಕು ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಹಾಕಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿ ಅವುಗಳನ್ನು ಸ್ವಲ್ಪ ಕೈ ಹಾಕ್ಬೇಕು. ಎಲ್ಲ ಕಡೆ ಎಲ್ಲ ಗೋಧಿಗೆ ಮತ್ತು ಅಕ್ಕಿಗೆ ಎಣ್ಣೆ ಹತ್ತುವಂಗೆ ಸ್ವಲ್ಪ ಎಣ್ಣೆ ತಿಕ್ಕಬೇಕು. ತಿಕ್ಕಿ ಈಗಾಗಲೇ ಮೊದಲೇ ನಾವು ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಮೇಲೆ ನೀರನ್ನು ಹಾಕ್ಕೋಬೇಕು. ಎಷ್ಟು ನೀರು ಹಾಕ್ಕೋಬೇಕು ಅನ್ನೋಂಥದ್ದನ್ನು ನೋಡಿನಂತೆ. ಈಗ ಎಲ್ಲ ಕಡೆನೂ ಗೋಧಿಗೆ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿಗೆ ಎಣ್ಣೆ ಹಚ್ಚಬೇಕು. ನೋಡಿ, ಕುಕ್ಕರ್ ಇಟ್ಟು ಇದಕ್ಕೆ ನೀರನ್ನು ಹಾಕ್ಕೋಬೇಕು. ನೀರು ಗೋಧಿ ಎಷ್ಟು ಇರ್ತಾವಲ್ಲ, ಈಗ ನಾವು ಒಂದು ಗ್ಲಾಸ್ ಗೋಧಿ ತೊಗೊಂಡಿವಲ್ಲ ಅದಕ್ಕೆ 4 ಪಟ್ಟು ನೀರನ್ನು ಹಾಕ್ಕೋಬೇಕು. ನಾವು 4 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ನೀರನ್ನು ನಾವು ಹಾಕ್ಕೊತ ಹೋಗ್ಬೇಕು. ಹಿಂಗೆ ನೋಡ್ರಿ, ನೀರು ಸ್ವಲ್ಪ ಕಾಯಬೇಕು. ನೀರು ಕಾದ್ಮೇಲೆ ಕುದಿಸ್ಕೊಂಡು ಈ ಒಂದು ಗೋಧಿಯನ್ನು ಹಾಕಿದ್ವಲ್ಲ, ಗೋಧಿ ಮತ್ತು ಅಕ್ಕಿ ಕಡಲೆಬೇಳೆಗೆ ಎಣ್ಣೆ ಹಚ್ಚಿಟ್ಟಿದ್ವಲ್ಲ ಇವುಗಳನ್ನು ಹಾಕಬೇಕು. ಹಾಕಿ ಇದು ಕೂಡ ಏನಾಗಬೇಕು ಅಂತಂದ್ರೆ ಸ್ವಲ್ಪ ಗೋಧಿ ಸ್ವಲ್ಪ ಮೇಲೆ ಬರಬೇಕು, ಅಂದರೆ ಕುದಿಬೇಕು, ಕುದಿ ಹತ್ತಬೇಕು. ಕುದಿ ಹತ್ತುವಾಗ ನಾವೇನು ಮಾಡಬೇಕು ಅಂತಂದ್ರೆ ಈ ಒಂದು ಲಿಡ್ಡನ್ನು ಮುಚ್ಚಬೇಕಾಗ್ತದೆ. ಈಗ ಗೋಧಿ ನೀರೊಳಗೆ ಕುದಿಲಿಕ್ಕತ್ತು. ಗೋಧಿ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಏನು ಹಾಕಿದ್ವಲ್ಲ ಇದು ಕುದಿ ಹಿಡಿಲಿಕ್ಕತ್ತು. ಮೇಲೆ ಸ್ವಲ್ಪ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಆದಮೇಲೆ ಟೈಮ್ ತಗೊಳ್ತೈತಿ. ಅದಕ್ಕೆ ಒಂದು 8-10 ಸೀಟಿಯನ್ನು ನಾವೇನು ಮಾಡ್ಬೇಕಂತಂದ್ರೆ ಕೂಗಿಸ್ಕೋಬೇಕು. ಅಂದ್ರೆ ಈ ಗೋಧಿ ಕುದಿಯೋಕ್ಕೆ ಸ್ವಲ್ಪ ಟೈಮ್ ಇಡ್ತೈತಿ. ಕುದ್ದಾದ್ಮೇಲೆ ನೋಡ್ರಿ, ಈ ಒಂದು ನಾವು ಏನು ಪಾವ್ ಭಾಜಿ ಮಾಡೋಕ್ಕೆ ಏನು ಇದನ್ನು ತೊಗೊತೀವಲ್ಲ ಹಂಗೆ ಅಂತ ಒಂದು ಇದನ್ನು ತೊಗೊಂಡು ಈ ಕುದ್ದಂಥ ಗೋಧಿಯನ್ನು ಮಗಚ್ಕೋಬೇಕು. ಅಂದರೆ ಸಣ್ಣ ಮಾಡ್ಕೋಬೇಕು, ಸ್ಮ್ಯಾಚ್ ಮಾಡ್ಕೊಳ್ಳುವಂಥದ್ದು. ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋಬೇಕು. ನೋಡ್ರಿ, ಆ ಒಂದು ಪಾವ್ ಭಾಜಿ ಇದಿರ್ತಿರ್ತಲ್ಲ ಅದನ್ನು ಸ್ಮ್ಯಾಚ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಖರ್ಜೂರವನ್ನು ಹಾಕಾಕತ್ತೀನಿ. ನೀವು ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಬಿಡ್ಬೋದು. ಡೇಟ್ಸನ್ನು ಕೂಡ ಹಾಕಿದರೆ ಇನ್ನೂ ರುಚಿ ಆಗ್ತೈತಿ. ಮತ್ತು ಸ್ವಲ್ಪ ಬೆಲ್ಲ ನಾವು ಹಾಕೋದು ಸ್ವಲ್ಪ ಕಡಿಮೆ ಹಾಕಿದರೂ ನಡಿತೈತಿ. ಇದರೊಳಗೆ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ ನಡಿತೈತಿ. ಇದಕ್ಕೆ ಬೆಲ್ಲ ಎಷ್ಟು ಹಾಕಬೇಕಂದ್ರೆ ಗೋಧಿ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಡಬಲ್. ನಾವು ಒಂದು ಗ್ಲಾಸ್ ಗೋಧಿಯನ್ನು ತೊಗೊಂಡಿದ್ನಲ್ಲ ಅದಕ್ಕೆ 2 ಗ್ಲಾಸ್ ಇಲ್ಲಿ ಬೆಲ್ಲವನ್ನು ಹಾಕಿದೆ. ಬೆಲ್ಲ ಹಾಕಿ ಅದನ್ನು ಮಗುಚ್ಕೋಬೇಕು. ಮತ್ತು ಬೆಲ್ಲ ಪೂರ್ತಿಯಾಗಿ ಏನಾಗಬೇಕಂದ್ರೆ ಅದ್ರ ಜೊತೆ ಹೊಂದ್ಕೋಬೇಕು. ಆ ಗೋಧಿ ಜೊತೆ ಹೊಂದ್ಕೋಬೇಕು. ಬಿಸಿ ಮಾಡಬೇಕು. ಈಗ ಬೆಲ್ಲ ಕರಗಬೇಕು. ಬೆಲ್ಲ ಕರಿಗಾದ್ಮೇಲೆ ನಾವು ಕರೆದಿಟ್ಕೊಂಡಂಥ ಗೋಡಂಬಿ, ದ್ರಾಕ್ಷಿ ಏನಿರ್ತಾವಲ್ಲ ಅವುಗಳನ್ನು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಈ ಒಂದು ಗಸಗಸೆಯನ್ನು ಕೂಡ ಹುರಿದಿಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಹಾಕಿದೆ. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಅನ್ನು ಕೂಡ ಹಾಕಿದ್ವಿ ಅಂತಂದ್ರೆ ಘಮ ಚೆನ್ನಾಗಿರ್ತೈತಿ. ಇದನ್ನು ಹಾಕಬೇಕು. ಹಾಕಿ ಈ ಗೋಧಿ ಹುಗ್ಗಿಯನ್ನು ಸ್ವಲ್ಪ ತಿರುಗಬೇಕು. ಇದು ಎಲ್ಲ ಬೆಲ್ಲದ ಜೊತೆ ಹೊಂದ್ಕೋಬೇಕು. ಹೊಂದ್ಕೊಳ್ತು ಅಂತಂದ್ರೆ ನಮ್ಮ ಗೋಧಿ ಹುಗ್ಗಿ ರೆಡಿ ಆಗ್ತೈತಿ.